ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕಡಿಮೆ ಗ್ರಾಮಲ್ಲಿ ಅಂದರೆ ಜಸ್ಟ್ 1 ಗ್ರಾಮಲ್ಲಿ ನಾವು ಯಾವ ಥರ ಬೀಡ್ಸ್ ಹಾರನ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ವೇರ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ, ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ ಸ್ಯಾರಿ ಮೇಲೆಲ್ಲ ವೇರ್ ಮಾಡಿದಾಗ. ಸೊ ನೋಡಿ, ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಅಷ್ಟೇ ತುಂಬ ಕಡಿಮೆ ಗ್ರಾಮ್ಸಲ್ಲಿ ಮಾಡಿರುವಂಥದ್ದು. ಸೊ 1 ಗ್ರಾಮಲ್ಲಿ ಅಂದರೆ ನಿಮಗೆ ಒಂದು 4 ಗುಂಡು ಬಂದುಬಿಡತ್ತೆ 1 ಗ್ರಾಮ್ಗೆ. ಸೊ ಇವಾಗ ನಾನು ತೋರಿಸ್ತಾ ಇರೋದು ಇದು ನಾನೇ ಮಾಡಿಸಿರುವಂಥದ್ದು. ಇದು ನೋಡಿ, ಇದು ಗುಂಡು ಬಂದು 4 ಗುಂಡು ಬಂದಿದೆ 1 ಗ್ರಾಮ್ಗೆ. ಸೊ ಈ ಥರ ನಿಮಗೆ ಡಿಫ್ರೆಂಟ್ ಗುಂಡು ಬರುತ್ತೆ, ನೀವು ಯಾವ ಡಿಸೈನ್ ಬೇಕಾದರೂ ತೊಗೊಂಡು ಮಾಡಿಸ್ಕೋಬೋದು. ಸೊ ಅದೇ ಥರ ಗುಂಡು ಅಷ್ಟೇ ಲೈಟ್ ವೆಯ್ಟಲ್ಲೇ ಬರುತ್ತೆ. ನಿಮಗೆ ಡಿಸೈನ್ಸ್ ಯಾವ್ಯಾವ ಡಿಸೈನ್ ಬೇಕು ಅಂತ ಹೇಳಿದ್ರೆ ಡಿಸೈನ್ ಮಾಡಿಕೊಡ್ತಾರೆ. ಸೊ ನೀವು ಆವಾಗ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು. ಕಲರ್ ಬೀಡ್ಸಲ್ಲಿ ಸ್ಮಾಲ್ ಬೀಡ್ಸ್ ಸಿಗುತ್ತೆ, ಈ ಥರ ದೊಡ್ಡ ಬೀಡ್ಸ್ ಸಿಗುತ್ತೆ. ಸೊ ಯಾವ ಥರ ಬೇಕಂದ್ರೂ ನೀವು ನಿಮ್ಮ ಸ್ಯಾರಿ ಕಲರ್ಗೆ ತಕ್ಕಂತೆ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು. ಸೊ ನೀವು ಯಾವ ಥರ ಹೇಳ್ತೀರಾ ಸೇಮ್ ಅದೇ ಥರ ಮಾಡಿಕೊಡ್ತಾರೆ. ತುಂಬ ಕಡಿಮೆ ಗ್ರಾಮಲ್ಲಿ ನೀವು ಆರಾಮ್ಸೆ ಒಂದು ಡಿಫ್ರೆಂಟ್ ಆಗಿರುವಂಥ ಬೀಡ್ಸ್ ಹಾರನ ಮಾಡಿಸ್ಕೊಂಡು ಹಾಕೋಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಇವಾಗಂತೂ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರೂ ಕೂಡ ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಈ ಥರನೇ ಸ್ವಲ್ಪ ಲೈಟ್ ವೆಯ್ಟಲ್ಲೇ ನೋಡ್ತಾರೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವೇರ್ ಮಾಡಿದಾಗಲೂ ಅಷ್ಟೇ ತುಂಬ ಕಡಿಮೆ ಗ್ರಾಮ್ ಅಂತ ಅನಿಸೋದೇ ಇಲ್ಲ, ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ. ಸೊ ಪಾರ್ಟಿ ವೇರ್ ಎಲ್ಲ ಮಾಡ್ಬೋದು, ಹಾಗೆ ಫಂಕ್ಷನ್ಸ್ ಯಾವುದೇ ಒಂದು ಫಂಕ್ಷನ್ ಇದ್ರೂ ವೇರ್ ಮಾಡಿದಾಗಂತೂ ಅದರ ಲುಕ್ಕೇ ಬೇರೆ ಇರುತ್ತೆ. ಸೊ ಹಾಗಾಗಿ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಪ್ರತಿಯೊಬ್ಬರು ವೇರ್ ಮಾಡ್ಬೋದು, ಅವರೇ ಹಾಕ್ಕೋಬೇಕು ಇವರೇ ಹಾಕ್ಕೋಬೇಕು ಅಂತ ಏನಿಲ್ಲ. ಸೊ ಯಾರೇ ವೇರ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ನೀವು ಸ್ವಲ್ಪ ದೊಡ್ಡದಾಗಿ ಬೇಕು ಅಂತಂದರೂ ಕೂಡ ಒಂದು ಪೆಂಡೆಂಟ್ ಒಂದು 5 ಗ್ರಾಮಲ್ಲಿ ಬರುತ್ತೆ. ಸೊ ಈ ಥರ ಒಂದು ಡಿಫ್ರೆಂಟಾಗಿ ಈ ಥರ ಬೀಡ್ಸಲ್ಲಿ ಅವ್ರಿಗೆ ಮಾಡಿಕೊಡ್ತಾರೆ. ಮೊದಲೆಲ್ಲ ಜೋಮಾಲೆ ಗುಂಡು ಬರ್ತಾ ಇತ್ತಲ್ಲ, ಅದರಲ್ಲಿ ಇವಾಗ ಜೋಮಾಲೆ ಗುಂಡು ಬಿಟ್ಟು ಬೇರೆ ಡಿಸೈನಲ್ಲೂ ನೋಡಿ ಈ ಥರ ತೋರಿಸ್ತಾ ಇದ್ದೀನಲ್ವ, ಇದರಲ್ಲೂ ಕೂಡ ಬೇರೆ ಡಿಸೈನಲ್ಲಿ ಮಾಡಿಕೊಡ್ತಾರೆ. ನೀವು ಯಾವ ಥರ ಹೇಳ್ತೀರಾ ಅದೇ ಥರ ಸೇಮ್ ಟು ಸೇಮ್ ಮಾಡಿಕೊಡ್ತಾರೆ. ಸೊ ಅಷ್ಟೇ ಅಟ್ರಾಕ್ಟಿವ್ ಆಗಿರುತ್ತೆ. ಬೀಡ್ಸ್ ಕಲರ್ಸ್ ಮಾತ್ರ ನೀವು ಚೇಂಜ್ ಮಾಡ್ಕೋಬೋದು. ಒಂದು 2 ಗ್ರಾಮಲ್ಲಿ ನೀವು ಆರಾಮ್ಸೆ 2 ಬೀಡ್ಸ್ ಹಾರನ ಮಾಡಿಸ್ಕೋಬೋದು. ಸೊ ಅಷ್ಟು ಡಿಫ್ರೆಂಟ್ ಆಗಿರುತ್ತೆ ಹಾಕ್ಕೊಂಡಾಗ. ಅದರಲ್ಲೂ ಬ್ಲ್ಯಾಕಲ್ಲಿ ಮಾಡಿಸಿದ್ರೆ ನೋಡಿ, ಇದು ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬ ಗ್ರ್ಯಾಂಡ್ ಆಗಿದೆ. ಸೊ ವೇರ್ ಮಾಡಿದಾಗಲೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ಒಂದು ಸ್ಯಾರಿ ಮೇಲೆ ಹಾಕ್ಕೊಂಡಾಗಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಗೋಲ್ಡ್ ಬೀಡ್ಸು ನೀವು ಎಲ್ಲಾದರೂ ತೊಗೋಬೋದು, ನೀವು ಯಾವ ಥರ ಡಿಸೈನ್ ಬೇಕಾದರೂ ತೊಗೋಬೋದು. ಸೊ ಅದೇ ಥರ ನೀವು ಆಚಾರಿ ಹತ್ರ ತೊಗೊಂಡೋಗಿ ಕೊಟ್ಟರೆ ಅವರು ಯಾವ ಥರ ಬೇಕು ಡಿಸೈನ್ ಅಂದರೆ ಅದೇ ಥರ ಮಾಡಿಕೊಡ್ತಾರೆ. ಸೊ ನಮಗೆ ತುಂಬ ಕಡಿಮೆ ಗ್ರಾಮಲ್ಲಿ ಒಂದು ಬೀಡ್ಸ್ ಹಾರ ರೆಡಿ ಆಗಿಬಿಡುತ್ತೆ. ಸೊ ತುಂಬ ಗ್ರ್ಯಾಂಡಾಗೂ ಕಾಣಿಸುತ್ತೆ, ಡಿಫ್ರೆಂಟಾಗೂ ಕಾಣಿಸುತ್ತೆ, ಹಾಗೆ ಲುಕ್ಕು ಅಷ್ಟೇ ತುಂಬ ಟ್ರೆಡಿಷ್ನಲಾಗಿ ಕಾಣಿಸುತ್ತೆ. ಸೊ ಇವಾಗ ಏನು ನೋಡ್ತಾ ಇದ್ದೀರಾ ನೋಡಿ, ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಪೆಂಡೆಂಟು ಅಷ್ಟೇ ತುಂಬ ಚೆನ್ನಾಗಿದೆ. ಪೆಂಡೆಂಟ್ ಬೇಡ ಅಂದ್ರೂ ಜಸ್ಟ್ ಬೀಡ್ಸಿಂದನೂ ನೋಡಿ ಈ ಥರ ಥ್ರೆಡ್ಡಲ್ಲಿ ಮಾಡಿಕೊಡ್ತಾರೆ. ಇದರಲ್ಲಿ ಮೆರೂನ್ ಥ್ರೆಡ್ ಹಾಕಿದ್ದಾರೆ, ನೀವು ಅದರಲ್ಲಿ ಬ್ಲ್ಯಾಕ್ ಥ್ರೆಡ್ ಹಾಕಿ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಕೂಡ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಸೊ ಪೆಂಡೆಂಟ್ ಅಷ್ಟೇ ಇದು ತುಂಬ ಡಿಫ್ರೆಂಟ್ ಆಗಿದೆ ನೋಡಿ. ಪೆಂಡೆಂಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಅಂದರೆ ಒಂದು 5 ಗ್ರಾಮ್ ಆದರೂ ಬೇಕು ಪೆಂಡೆಂಟಿಗೆ ಬಾಳಿಕೆ ಬರಬೇಕು ಅಂತಂದರೆ. ಅದಕ್ಕಿಂತ ಕಡಿಮೆ ಗ್ರಾಮ್ ಅಂದರೆ ಸ್ವಲ್ಪ ವ್ಯಾಕ್ಸ್ ಎಲ್ಲ ಹಾಕಿ ಮಾಡಿಕೊಡ್ತಾರೆ, ಅಷ್ಟು ಬಾಳಿಕೆ ಬರೋದಿಲ್ಲ. ಸೊ ಹಾಗೆ ನೀವು ಬೀಡ್ಸಲ್ಲೇ ಮಾಡ್ಕೊಂಡ್ರಿ ಅಂತಂದರೆ ಸೊ ಬೀಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಬೀಡ್ಸಿಗೆ ವ್ಯಾಕ್ಸ್ ಕೂಡ ಹಾಕಿರ್ತಾರೆ ಒಳಗಡೆ. ಸೊ ಹಾಗಾಗಿ ಅದು ಯೂಸ್ ಮಾಡೋದ್ರಿಂದ ಏನು ಬೆಂಡ್ ಆಗೋದು ಆ ಥರ ಏನೂ ಚಾನ್ಸಸ್ ಇರೋದಿಲ್ಲ. ಸೊ ನೋಡಿ, ಇವಾಗ ನೋಡ್ತಾ ಇರುವಂಥದ್ದು ಅಷ್ಟೇ. ಸೊ ಈ ಥರನೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು. ಬೀಡ್ಸ್ ಜೊತೆಗೆ ಈ ಥರ ಒಂದು ಹವಳ ಎಲ್ಲ ಸೇರಿಸಿ ಡಿಸೈನ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಇದು ಅಷ್ಟೇ ನೋಡಿ, ಇದು ಬಂದು ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಬಂದು ಗೋಲ್ಡ್ ಬೀಡ್ಸು ತುಂಬ ಜಾಸ್ತಿ ಬರುತ್ತೆ, ಅಂದರೆ 1 ಗ್ರಾಮ್ಗೆ ಒಂದು 5-6 ಆ ಥರ ಬರುತ್ತೆ. ಸೊ ಇದು ಬಂದು ಕೋರಲ್ ಬೀಡ್ಸ್ ಕೆಳಗಡೆ ಇರುವಂಥದ್ದು, ಆರೆಂಜ್ ಕಲರು ಕೋರಲ್ ಬೀಡ್ಸು ಗೋಲ್ಡ್ ಬೀಡ್ಸ್ ನೋಡಿ ಈ ಥರ ಮ್ಯಾಚ್ ಮಾಡ್ಕೊಂಡಾಗ ಸೊ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಸೊ ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು. ಸೊ ವೇರ್ ಮಾಡಿದಾಗಲೂ ಅಷ್ಟೇ ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ ಕೋರಲ್ ಬೀಡ್ಸಿಂದ ಮಾಡಿರುವಂಥದ್ದು. ಸೊ ಗೋಲ್ಡ್ ಬೀಡ್ಸಲ್ಲಿ ನೋಡಿ ಎಷ್ಟು ಡಿಸೈನ್ ತುಂಬ ಸಿಂಪಲ್ ಆಗಿದ್ರು ಎಷ್ಟು ಗ್ರ್ಯಾಂಡಾಗಿ ಅನಿಸುತ್ತೆ. ಹಾಗೆಯೇ ಇವಾಗ ನೆಕ್ಸ್ಟ್ ಏನು ನೋಡ್ತಾ ಇದ್ದೀರಾ ನೋಡಿ, ಇದು ಅಷ್ಟೇ ಮ್ಯಾಂಗೋ ಡಿಸೈನಲ್ಲಿ ಮಾಡಿರುವಂಥದ್ದು. ಸೊ ತುಂಬ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ನೀವು ಡ್ರೆಸ್ ಮೇಲೂ ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ
ಅದೇ ಥರ ನೀವು ಯಾವ ಥರ ಬೇಕು ಅಂತ ಅವ್ರಿಗೆ ಹೇಳಿದ್ರೆ ಅದೇ ಥರ ಮಾಡಿಕೊಡ್ತಾರೆ. ಸೊ ಮೇಕಿಂಗ್ ಚಾರ್ಜು ಕಡಿಮೆನೇ ಇರುತ್ತೆ. ಅವರು ಇದಷ್ಟೇ ಕೂಲಿ ಅಷ್ಟೇ ತೊಗೊಳ್ತಾರೆ, ಎಕ್ಸ್ಟ್ರಾ ಏನೂ ತೊಗೊಳ್ಳೋದಿಲ್ಲ. ಸೊ ಎಲ್ಲನೂ ನಿಮಗೆ 916 ಗೋಲ್ಡಲ್ಲೇ ಇರೋದ್ರಿಂದ ನೀವು ಅದೇ ಥರನೇ ಇವಾಗ ಕೋರಲ್ ಬೀಡ್ಸಿಗೆ ನೋಡಿ ಈ ಥರ ಗೋಲ್ಡ್ ಬೀಡ್ಸ್ ಮ್ಯಾಚ್ ಮಾಡಿ ಬ್ಲ್ಯಾಕ್ ಥ್ರೆಡ್ಡಿಂದ ಮಾಡಿಸಿರುವಂಥದ್ದು. ಇದು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ನೋಡೋಕ್ಕೇ ಎಷ್ಟು ಚೆನ್ನಾಗಿದೆ, ವೇರ್ ಮಾಡಿದಾಗಲೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ ಕೋರಲ್ ಬೀಡ್ಸ್ ಅಂತ ಇವಾಗ ಟ್ರೆಂಡಿಂಗು. ಹಾಗೆಯೇ ಕೋರಲ್ ಬೀಡ್ಸ್ ಯೂಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು. ಅದೇ ಥರನೇ ಪರ್ಲ್ ಬೀಡ್ಸು ಮತ್ತು ಈ ಥರ ಬ್ಲ್ಯಾಕ್ ಬೀಡ್ಸ್ ತೊಗೊಂಡು ಅದ್ರ ಜೊತೆ ಗೋಲ್ಡ್ ಬೀಡ್ಸ್ನ ಮಿಕ್ಸ್ ಮಾಡಿ ಈ ಥರ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ನೋಡಿ. ಸೊ ಹಾಗೆಯೇ ಕೋರಲ್ ಬೀಡ್ಸ್ ನೋಡಿ, ಇದರಲ್ಲೂ ಗೋಲ್ಡ್ ಬೀಡ್ಸು ಮತ್ತು ಕೋರಲ್ ಎರಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಮಾಡ್ಕೋಬೋದು. ಇದು ಒಂದು ಶಾರ್ಟ್ ಹಾರ ಥರ ಚೆನ್ನಾಗಿ ಕಾಣಿಸುತ್ತೆ. ಸೊ ಡ್ರೆಸ್ ಮೇಲೂ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಸ್ಯಾರಿ ಮೇಲೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಇವಾಗಂತೂ ಯಾವ ಥರ ಬೇಕಂದ್ರೂ ಮಾಡಿಸ್ಕೋಬೋದು. ಅದು ಲೈಟ್ ವೆಯ್ಟಲ್ಲೇ ಬರೋದ್ರಿಂದ ಕಡಿಮೆ ಗ್ರಾಮಲ್ಲಿ ನಿಮಗೊಂದು ಡಿಫ್ರೆಂಟ್ ಲುಕ್ ಕೊಡುತ್ತೆ. ಸೊ ಈ ಥರ ಶಾರ್ಟ್ ಹಾರಗಳು ಮತ್ತು ಲಾಂಗ್ ಹಾರ ಕೂಡ ಮಾಡ್ಕೋಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.